ಶ್ರೀಲಂಕಾದಲ್ಲಿ ಸಿಂಹಳಿಯರನ್ನೇ ಬೇಟೆಯಾಡಿದ ಹುಲಿಗಳು. ಗಿಲ್ ಪಡೆಯ ಸಾಂಘಿಕ ಹೋರಾಟಕ್ಕೆ ಬೆಚ್ಚಿಬಿದ್ದ ಲಂಕನ್ನರು. ಗಾಯದ ಭೂತ ಮೆಟ್ಟಿ ನಿಂತು ಗೆದ್ದು ಬೀಗಿದ ಟೀಂ ಇಂಡಿಯಾ. ಒಂದ್ ಕಡೆ ಬ್ಯಾಟ್ಸ್ಮನ್ಗಳಿಂದ ರನ್ ಮಳೆ, ಮತ್ತೊಂದೆಡೆ ಬೌಲರ್ಗಳಿಂದ ವಿಕೆಟ್ಗಳ ಸರಮಾಲೆ. ಇವೆಲ್ಲದರ ಮಧ್ಯೆ ಚುರುಕಿನ ಫೀಲ್ಡಿಂಗ್. ಇವೆಲ್ಲದಕ್ಕೂ ದೃಷ್ಟಿ ಬೊಟ್ಟಿಟ್ಟಂತೆ ನಾಯಕನ ಜಾಣ್ಮೆ. ಎದುರಾಳಿ ತಂಡವನ್ನ ಬಗ್ಗು ಬಡಿಯೋಕೆ ಮತ್ತೇನ್ ಬೇಕು ಹೇಳಿ? ಹೌದು, ಗಾಯದ ಭೂತದ ಭೀತಿಯಲ್ಲೇ ಶ್ರೀಲಂಕಾ ನೆಲದಲ್ಲಿ ಕಾಲಿಟ್ಟಿದ್ದ ಟೀಂ ಇಂಡಿಯಾ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲೇ ಪ್ರಚಂಡ ಗೆಲುವು ದಾಖಲಿಸಿದೆ. ಲಂಕನ್ನರ ನೆಲದಲ್ಲೇ ಸಿಂಹಳಿಯರನ್ನ ಬೇಟೆಯಾಡಿರುವ ಗಿಲ್ ಪಡೆ ಚಾಂಪಿಯನ್ ಆಟವನ್ನ ಪ್ರದರ್ಶಿಸಿದೆ. ಶ್ರೀಲಂಕಾ ನೆಲದಲ್ಲಿ ಕಾಲಿಡುತ್ತಿದ್ದಂತೆ ಟೀಂ ಇಂಡಿಯಾಕ್ಕೆ ಬೆಂಬಿಡದೆ ಗಾಯದ ಭೂತ ಕಾಡಿತ್ತು. ಅಭ್ಯಾಸ ಪಂದ್ಯದಲ್ಲಿ ಗಾಯಗೊಂಡಿದ್ದ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಟೆಸ್ಟ್ನಿಂದಲೇ ಹೊರಬೀಳುವ ಭೀತಿ ಶುರುವಾಗಿತ್ತು. ಆದರೆ ಅದೃಷ್ಟವಶಾತ್ ಗಿಲ್ ಬೇಗನೆ ಚೇತರಿಸಿಕೊಂಡಿದ್ದರಿಂದ ನಾಯಕನಾಗಿ ತಂಡವನ್ನ ಮುನ್ನಡೆಸಿದ್ರು. ಮತ್ತೊಂದೆಡೆ ಗಾಯದಿಂದ ಚೇತರಿಸಿಕೊಳ್ಳದ ಸಾಯಿ ಸುದರ್ಶನ್ ಬದಲು ಕನ್ನಡಿಗ ದೇವದತ್ ಪಡಿಕ್ಕಲ್ ಕಣಕ್ಕಿಳಿದ್ರು. 2 ವರ್ಷಗಳ ಬಳಿಕ ತಂಡದಲ್ಲಿ ಸ್ಥಾನ ಪಡೆದ ಪಡಿಕ್ಕಲ್ ಶತಕ ವೀರನಾಗಿ ಕಮ್ಬ್ಯಾಕ್ ಮಾಡಿದ್ರು. ಯಾರ್ಕರ್ ಕಿಂಗ್ ಜಸ್ಪ್ರೀತ್ ಬುಮ್ರಾ ಇಲ್ಲದ ಬೌಲಿಂಗ್ ವಿಭಾಗ ಲಂಕನ್ ಬ್ಯಾಟ್ಸ್ಮನ್ಗಳನ್ನ ಹೇಗೆ ಕಟ್ಟಿ ಹಾಕುತ್ತೆ ಅನ್ನೋ ಚಿಂತೆ ಇತ್ತು. ಆದರೆ ಯುವ ಸ್ಪಿನ್ ಆಲ್ರೌಂಡರ್ ಮಾನವ್ ಸುತಾರ ಐತಿಹಾಸಿಕ ಸಾಧನೆ ಮಾಡಿ ಭಾರತದ ಗೆಲುವಿನ ರೂವಾರಿಯಾಗಿ ಹೊರಹೊಮ್ಮಿದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ 178 ರನ್ಗಳ ಮುನ್ನಡೆ ಪಡೆದ ಟೀಂ ಇಂಡಿಯಾ ಕಡೆಯಿಂದ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ಪರಿಣಾಮ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಗಿಲ್ ಪಡೆ ಕೇವಲ 193 ರನ್ಗಳಿಗೆ ಆಲ್ಔಟ್ ಆಯಿತು. ಮೊದಲ ಇನ್ನಿಂಗ್ಸ್ನಲ್ಲಿ 178 ರನ್ಗಳ ಹಿನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 372 ರನ್ಗಳ ಗುರಿ ಪಡೆದ ಶ್ರೀಲಂಕಾ ತಂಡ 5ನೇ ದಿನದಾಟದ ಆರಂಭದಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿತು. ಧನಂಜಯ್ ಡಿಸಿಲ್ವಾ 59 ರನ್ ಹಾಗೂ ಸೋನಲ್ ದಿನುಶಾ 77 ರನ್ಗಳ ನೆರವಿನಿಂದ ದಿಟ್ಟ ಪ್ರದರ್ಶನ ನೀಡಿದ್ರು. ಈ ಮೂಲಕ ಲಂಕಾ ಪಡೆ ಗೆಲುವಿನತ್ತ ಸಾಗುವ ಸೂಚನೆ ನೀಡಿತು. ಆದರೆ ಧನಂಜಯ್ ಮತ್ತು ಸೋನಲ್ ವಿಕೆಟ್ ಪತನವಾಗ್ತಿದ್ದಂತೆ ಕಮ್ಬ್ಯಾಕ್ ಮಾಡಿದ ಭಾರತೀಯ ಬೌಲರ್ಗಳು ಲಂಕಾ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡ ಹೇರಿದ್ರು. ಅಂತಿಮವಾಗಿ ಶ್ರೀಲಂಕಾ ತಂಡವನ್ನ 206 ರನ್ಗಳಿಗೆ ಆಲ್ಔಟ್ ಮಾಡಿ 165 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದ್ರು. ಈ ಅದ್ಧೂರಿ ಗೆಲುವಿನೊಂದಿಗೆ ಟೀಂ ಇಂಡಿಯಾ 2 ಪಂದ್ಯಗಳ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಇನ್ನು ಟೀಂ ಇಂಡಿಯಾ ಪರ ಮೊದಲ ಇನ್ನಿಂಗ್ಸ್ನಲ್ಲಿ 167, ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 44 ರನ್ ಗಳಿಸಿದ ಕನ್ನಡಿಗ ದೇವದತ್ ಪಡಿಕ್ಕಲ್ ಪಂದ್ಯ ಪುರುಷ ಪ್ರಶಸ್ತಿಗೆ ಭಾಜನರಾದ್ರು. ಮತ್ತೊಂದೆಡೆ ಯುವ ಸ್ಪಿನ್ನರ್ ಮಾನವ್ ಸುತಾರ 2 ಇನ್ನಿಂಗ್ಸ್ ಸೇರಿ 10 ವಿಕೆಟ್ಗಳನ್ನ ಪಡೆದು ಮಿಂಚಿದ್ರು. ಹಾಗೆ ಈ ಗೆಲುವಿನೊಂದಿಗೆ ಗಿಲ್ ಪಡೆ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಪಟ್ಟಿಯಲ್ಲಿ 12 ಪ್ರಮುಖ ಅಂಕಗಳನ್ನ ತನ್ನ ಖಾತೆಗೆ ಸೇರಿಸಿಕೊಂಡಿದೆ. ಜೊತೆಗೆ ಗೆಲುವಿನ ಶೇಕಡಾವಾರು ಪ್ರಮಾಣ 48.15 ರಿಂದ 53.33ಕ್ಕೆ ಏರಿಕೆಯಾಗಿದೆ. ಒಟ್ನಲ್ಲಿ ಲಂಕಾ ನೆಲದಲ್ಲಿ ಟೀಂ ಇಂಡಿಯಾ ಕಾದ ಹಿನ್ನಡೆಗಳೆಲ್ಲ ಭರ್ಜರಿ ಗೆಲುವಿಗೆ ಸೋಪಾನವಾಯಿತು ಅನ್ನೋದನ್ನ ತಳ್ಳಿ ಹಾಕುವಂತಿಲ್ಲ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.